I hope you all are doing good and keeping fine. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ. Today I would like to briefly share with you ಸೊ ಇವತ್ತು ನಾನು ಒಂದು ಸಂದೇಶವನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. the importance of family prayer and how a family prayer should run. ಸೊ ಕುಟುಂಬದ ಪ್ರಾರ್ಥನೆಯ ಕುರಿತು ಮುಖ್ಯತ್ವ ಮತ್ತೆ ಯಾವ ರೀತಿ ಆ ಕುಟುಂಬದ ಪ್ರಾರ್ಥನೆಯನ್ನ ನಡೆಸೋದು ಅಂತ. We need to have the presence of God in our life. We need to have God's presence in our home, and we need to experience God's presence in our church. ಸೊ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿಯೂ ಕೂಡ ಮುಖ್ಯ. ಅದೇ ರೀತಿ ಮನೆಯಲ್ಲಿಯೂ ಕೂಡ ದೇವರ ಪ್ರಸನ್ನತೆ ತುಂಬಾ ಪ್ರಾಮುಖ್ಯವಾದದ್ದು. ಅದೇ ರೀತಿ ಸಭೆಯಲ್ಲೂ ಕೂಡ ಅದು ಇಂಪಾರ್ಟೆಂಟ್ ಆದದ್ದು. We see Jesus visiting several homes, and the homes were blessed. We see apostles gathering in homes, and we see the presence of God they encountered during their days. ಸೊ ನಾವು ಯೇಸು ಸ್ವಾಮಿ ಕೂಡ ಭೂಮಿಯಲ್ಲಿ ಇರಬೇಕಾದ್ರೆ ಎಷ್ಟೋ ಮನೆಗಳಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ರು. ಅದೇ ರೀತಿ ಅಪೊಸ್ತಲರ ಕಾಲದಲ್ಲಿ ಕೂಡ ಅಪೊಸ್ತಲರು ಅನೇಕ ಮನೆಗಳಿಗೆ ಹೋಗಿ ಎಷ್ಟೋ ರೀತಿಯಾದ ಆಶೀರ್ವಾದಗಳು ಆ ಮನೆಯಲ್ಲಿ ಇಳಿದು ಬರ್ತಾ ಇತ್ತು ಅಂತ. Many are happy coming to a church and experiencing God's presence in the church, but God expects our homes to be a place where the presence of God can be felt and the presence of God continually remains. ಸೊ ಯಾವ ರೀತಿ ನಾವು ಚರ್ಚ್ಗೆ ಬಂದು ಆ ಒಂದು ಪ್ರಸನ್ನತೆಯನ್ನು ಅನುಭವಿಸ್ತಿರೋ ಅದೇ ರೀತಿ ನಾವು ಮನೆಯಲ್ಲಿ ಇದ್ದುಕೊಂಡು ಅದೇ ರೀತಿಯಾದ ಪ್ರಸನ್ನತೆಯನ್ನು ಅನುಭವಿಸಬೇಕು ಅನ್ನೋದು ಕೂಡ ದೇವರ ಒಂದು ಇಷ್ಟವಾಗಿದೆ. So family prayer is very important because we spend most of our time in our homes. ಕುಟುಂಬ ಪ್ರಾರ್ಥನೆ ತುಂಬಾನೇ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ನಾವು ಅನೇಕ ಕಾಲ ನಾವು
ಕುಟುಂಬದಲ್ಲಿಯೇ ಸಮಯವನ್ನು ಕಳಿತೀವಿ. So I would like to briefly share the importance of family prayer. ಸೊ ನಾನು ಚಿಕ್ಕ ಒಂದು ಸಂದೇಶವನ್ನ ಹೇಳ್ತೀನಿ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ. When we take time to pray as family, to worship and study Bible as a family, it improves family relationships. ಸೊ ನಾವು ಸಮಯ ತಗೊಂಡು ದೇವರಿಗೆ ಸ್ತುತಿಸ್ತಾ ಆರಾಧನೆ ಮಾಡ್ತಾ ಅದೇ ರೀತಿ ದೇವರ ವಾಕ್ಯವನ್ನ ಓದಬೇಕಾದ್ರೆ ನಮ್ಮ ಕುಟುಂಬ ಕೂಡ ದೇವರ ರಾಜ್ಯದಲ್ಲಿ ಕಟ್ಟಲ್ಪಡುತ್ತೆ. There is good communication and it improves relationship within the family. ಸೊ ನಮ್ಮ ಕುಟುಂಬದಲ್ಲಿ ಇನ್ನೂ ಅನ್ಯೂನ್ಯತೆಯನ್ನ ಇನ್ನೂ ಅಧಿಕಗೊಳಿಸುತ್ತೆ. Secondly, it helps us to clear the hurts. ಎರಡನೇದಾಗಿ ನಮ್ಗಿರೋ ನೋವುಗಳನ್ನ ನಿವಾರಿಸೋದಕ್ಕೆ ಅದರಲ್ಲಾಗುತ್ತೆ. It's because when there is fellowship, we help each other, and God ministers when anyone in the family is going through hurts, and the family prayer is the best time where there is fellowship and the presence of God, and there is healing taking place. ಸೊ ನಾವು ಅನ್ಯೂನ್ಯತೆಯಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕುತ್ಕೊಳ್ಳೋದೇ ಆದ್ರೆ ಯಾರಿಗಾದ್ರೂ ಮನೆಯಲ್ಲಿ ನೋವಿರೋದೇ ಆದ್ರೆ ದೇವರು ಅವರೆಲ್ಲರನ್ನ ಸಂಧಿಸಿ ದೇವರು ಅವರನ್ನು ಕೂಡ ಅದರಿಂದ ಬಿಡಿಸ್ತಾರೆ ಅಂತ. And when a family gathers every day as a family to pray, there is spiritual protection for the family. ಸೊ ನಾವು ಕುಟುಂಬದಾಗಿ ಒಂದಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇ ಆದ್ರೆ ನಮಗೆ ಗೊತ್ತಿಲ್ದಿರೋ ದೇವರ ಒಂದು ಸಂರಕ್ಷಣೆ ನಮ್ಮ ಕುಟುಂಬದಲ್ಲಿ ಇರುತ್ತೆ. Because there is a lot of physical, demonic and mental attacks from the enemy. ಸೊ ನಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಎಷ್ಟೋ ಶತ್ರುವಿನ ಹೋರಾಟಗಳಿರುತ್ತೆ. But spending every day as a family brings divine protection, and there is as Job's family had a divine protection, God put a hedge around Job. Every family that prays together as a family, they have a divine covering. ಸೊ ಯಾರೆಲ್ಲ ಕುಟುಂಬವಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೂ ಯೋಬನ ಸುತ್ತ ದೇವರು ಯಾವ ರೀತಿ ಬೇಲಿಯನ್ನ ಕಟ್ಟಿದ್ರೋ ಅದೇ ರೀತಿ ಪ್ರಾರ್ಥನೆ ಮಾಡೋ ಪ್ರತಿಯೊಂದು ಕುಟುಂಬದ ಸುತ್ತಲೂ ದೇವರು ಬೇಲಿಯನ್ನ ಕಟ್ಟಿರ್ತಾರೆ. And when there is family prayer happening on a daily basis, there is greater intimacy and unity within the family. ಸೊ ನಾವು ಎಷ್ಟು ಅಧಿಕವಾಗಿ ದೇವರ ಒಟ್ಟಿಗೆ ಸಮಯವನ್ನ ಕಳೀತಿರೋ ಕುಟುಂಬದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಿರೋ ಅಷ್ಟು ಅನ್ಯೂನ್ಯತೆ ಕುಟುಂಬಗಳಲ್ಲಿ ಉಂಟಾಗುತ್ತೆ. And there is also spiritual growth taking place as a family when we spend time as a family. ಸೊ ನಾವು ಎಷ್ಟು ಅಧಿಕವಾಗಿ ಕುಟುಂಬದಲ್ಲಿ ಪ್ರಾರ್ಥನೆಯಲ್ಲಿ ಕಳೀತಿರೋ ಅಷ್ಟು ಆತ್ಮಿಕವಾಗಿ ಕುಟುಂಬ ಕೂಡ ಕಟ್ಟಲ್ಪಡುತ್ತೆ. And finally, when we serve, when we spend time as a family, we also, the family is able to serve God as a family. ಸೊ ನಾವು ಎಷ್ಟು ಕುಟುಂಬದಲ್ಲಿ ಸಮಯವನ್ನು ಕಳೀತಿರೋ ಎಷ್ಟು ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರೋ ನಾವು ಕುಟುಂಬವಾಗಿ ದೇವರನ್ನ ಸೇವಿಸಬಹುದು. God expects that there should be peace and joy and harmony in our homes. ಸೊ ದೇವರಿಗೂ ಕೂಡ ನಮ್ಮ ಕುಟುಂಬದಲ್ಲಿ ಸಂತೋಷ ಸಮಾಧಾನ ಇರಬೇಕು ಅನ್ನೋದು ದೇವರ ಉದ್ದೇಶ. So family prayer, because we are praying and because they're worshiping and because they're reading the word of God, the family is blessed. ಸೊ ನಾವು ದೇವರನ್ನ ಸ್ತುತಿಸ್ತಾ ದೇವರ ವಾಕ್ಯವನ್ನು ಓದ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಿಜವಾಗ್ಲೂ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡುತ್ತೆ. As when we read the Old Testament, we know that the husband is the priest of the family. ಸೊ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡೋದೇ ಆದ್ರೆ ಪುರುಷನು ಪುರೋಹಿತ ಅಂತ ದೇವರ ವಾಕ್ಯ ಹೇಳುತ್ತೆ. The husband has a responsibility of taking care of the spiritual, intellectual and physical needs of the family. ಸೊ ಒಬ್ಬ ಗಂಡ ಮನೆಯಲ್ಲಿ ಮಾನಸಿಕವಾಗಿ ಶಾರೀರಿಕವಾಗಿ ಬೇಕಾಗಿರೋ ಪ್ರತಿಯೊಂದು ಅಗತ್ಯಗಳನ್ನ ನೋಡ್ಕೊಳ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. In many homes, generally we see that good education is provided for the children, good food is provided, but many a times spiritual lives of the children are neglected. ಸೊ ಎಷ್ಟೋ ಕುಟುಂಬದಲ್ಲಿ ನಾವು ನೋಡ್ಬೋದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಭವಿಷ್ಯವನ್ನ ಕೊಡ್ತಾ ಇದ್ದಾರೆ, ಒಳ್ಳೆ ಊಟವನ್ನ ಕೊಡ್ತಾ ಇದ್ದಾರೆ, ಆದ್ರೆ ಆತ್ಮಿಕ ಜೀವಿತದಲ್ಲಿ ಮಕ್ಕಳನ್ನ ಬೆಳೆಸ್ತಾ ಇಲ್ಲ. So it is very important to attend to the spiritual needs of the children. ಸೊ ಇದು ತುಂಬಾನೇ ಪ್ರಾಮುಖ್ಯವಾದದ್ದು ಮಕ್ಕಳು ಬೆಳಿಬೇಕಾದ್ರೆ ಆತ್ಮಿಕತೆಯನ್ನ ಅವ್ರಿಗೆ ಹೇಳ್ಕೊಡೋದು. So the husband has to take the responsibility of the spiritual, intellectual and physical needs of the children. ಸೊ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಕಾರ್ಯ ಗಂಡ ಅಪ್ಪ ಆದವರು ನೋಡ್ಕೊಳ್ಬೇಕು ಅಂತ. When the children are growing in the family, the few things that we need to keep in mind is, ಮಕ್ಕಳು ಬೆಳೆದು ಬರಬೇಕಾದ್ರೆ ಕೆಲವೊಂದು ಕಾರ್ಯಗಳು ನಮ್ಮ ಚಿಂತೆಯಲ್ಲಿ ನಾವು ಇಟ್ಕೊಳ್ಬೇಕು. The first thing is to lead the children to experience salvation, to receive forgiveness of sin, make Jesus their Lord, and children's experience a born again experience. ಸೊ ಮೊದಲನೇದಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಯಾವ ರೀತಿ ದೇವ್ರ ಜೊತೆ ಬೆಳಿಬೇಕು, ಯಾವ ರೀತಿ ಪಾಪ ಕ್ಷಮಾಪಣೆಯನ್ನ ಹೊಂದ್ಕೊಳ್ಬೇಕು, ಯಾವ ರೀತಿ ನಾವು ದೇವರೊಟ್ಟಿಗೆ ಜೀವಿತವನ್ನ ಜೀವಿಸಬೇಕು ಅಂತ. Once children are born again, the second thing
we need to concentrate is that children's grow in fellowship with Jesus. ಸೊ ಮಕ್ಕಳು ಮಾನಸಾಂದ್ರವನ್ನ ಹೊಂದ್ಕೊಂಡ್ಮೇಲೆ ದೇವರ ಅನ್ಯೋನ್ಯತೆಯಲ್ಲಿ ಅವರು ನಡೀತಾ ಇದಾರ ಇಲ್ವಾ ಅಂತ ನಾವು ನೋಡ್ಬೇಕು. Thirdly, we need to work to see our children is that they are baptized by the Holy Spirit. ಸೊ ಮೂರನೇದಾಗಿ ನಾವು ಯೋಚನೆ ಮಾಡಬೇಕು ನಮ್ಮ ಮಕ್ಕಳು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದಾರ ಇಲ್ವಾ ಅಂತ. Fourthly, we need to work on our children where they are developing a godly character. ಸೊ ನಾಲ್ಕನೇದಾಗಿ ಅವರು ದೇವರ ಸ್ವಭಾವವನ್ನ ಬೆಳೆಸ್ಕೊಳ್ತಾ ಇದಾರ ಇಲ್ವಾ ಅಂತ ನಾವು ನೋಡ್ಬೇಕು. And fifthly, we also have to help our children know God's will for their life. ಸೊ ಐದನೇದಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ದೇವರ ಚಿತ್ತ ಅವರ ಜೀವಿತದಲ್ಲಿ ನೆರವೇರ್ತಾ ಇದೆಯಾ ಇಲ್ವಾ ಅಂತ. Sixthly, we also have to make sure that they grow in the fear of God. ಸೊ ಆರನೇದಾಗಿ ಅವರು ದೇವರ ಭಯದಲ್ಲಿ ಬೆಳೆದು ಬರ್ತಾ ಇದಾರ ಇಲ್ವಾ ಅನ್ನೋದು ಕೂಡ ನಾವು ನೋಡ್ಕೋಬೇಕಾಗಿದೆ. And finally, we also have to make sure that we serve God as a family where our children are involved. ಸೊ ನಾವು ಕುಟುಂಬವಾಗಿ ದೇವರ ಸೇವೆಯನ್ನ ಮಾಡಬೇಕು, ಅದ್ರಲ್ಲಿ ನಮ್ಮ ಮಕ್ಕಳು ಕೂಡ ಸೇರಲ್ಪಟ್ಟಿದಾರ ಇಲ್ವಾ ಅಂತ ನಾವು ನೋಡ್ಕೋಬೇಕು. I want to tell you, if in a family there's only one Christian and none of the family members have come to know the Lord, I encourage you to pray alone, and I assure you that Jesus is with you though you're alone. But start family prayer. Gradually everyone in the family will be touched by God. ನಮ್ಮ ಮನೇಲಿ ನಾವು ಒಬ್ಬರೇ ರಕ್ಷಣೆಯನ್ನ ಹೊಂದಿರ್ಬೋದು, ಆದ್ರೆ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀನಿ, ನಾವು ಒಬ್ಬರೇ ಆಗಿದ್ರು ಪರವಾಗಿಲ್ಲ, ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದೇ ಆದ್ರೆ ದೇವರು ಅದನ್ನ ನೋಡಿ ಒಬ್ಬೊಬ್ಬರನ್ನೇ ಆ ಕುಟುಂಬದಲ್ಲಿ ಸೇರಿಸ್ತಾರೆ. As a pastor, I firmly believe that after I experience and receive from God, the second, my family is my first congregation. ಸೊ ಮೊದಲನೇದಾಗಿ ನಾನು ದೇವರನ್ನ ಕಂಡ್ಕೊಂಡ್ಮೇಲೆ ನನ್ನ ಕುಟುಂಬ ಕೂಡ ಒಂದು ಸಭೆಯಾಗಿ ಮಾರ್ಪಟ್ಟಿದೆ. Yes, the family should be the first congregation. ಸೊ ಮೊದಲನೇದಾಗಿ ಕುಟುಂಬ ಒಂದು ಸಭೆಯಾಗಿ ಮಾರ್ಪಡಬೇಕು. Praise the Lord. Now we'll also look into how to run a family prayer. ಸೊ ಯಾವ ರೀತಿ ಕುಟುಂಬ ಪ್ರಾರ್ಥನೆಯನ್ನ ನಡೆಸೋದು ಅಂತ ನಾವು ನೋಡೋಣ. The first thing is to set a time. ಸೊ ಮೊದಲನೇದಾಗಿ ನೀವು ಸಮಯವನ್ನ ಬೇರ್ಪಡಿಸ್ಕೊಳ್ಬೇಕು. And it's so important to sit as a family. ಸೊ ಎಲ್ಲರೂ ಕುಟುಂಬವಾಗಿ ಕೂತ್ಕೊಳ್ಬೇಕು. It's important that children and the family will know that God is in midst of them. ಸೊ ಎಲ್ರಿಗೂ ಗೊತ್ತಾಗಬೇಕು ದೇವರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ. God is the head of the house. ಸೊ ದೇವರು ಮುಖ್ಯಸ್ಥನು. And we'll start the family, we can start up with prayer. ಸೊ ಮೊದಲನೇದಾಗಿ ನಾವು ಪ್ರಾರ್ಥನೆಯಿಂದ ಶುರು ಮಾಡ್ಬೋದು. Then take time to worship the Lord. ಎರಡನೇದಾಗಿ ನಾವು ಆರಾಧನೆಗೆ ಸಮಯವನ್ನು ಕೊಡ್ಬೋದು. And take time to read the word of God and share the truths with the family members. ಸೊ ಮೂರನೇದಾಗಿ ನಾವು ದೇವರ ವಾಕ್ಯವನ್ನ ಓದಿ ಅದರಿಂದ ಕೆಲವೊಂದು ಸತ್ಯಗಳನ್ನ ತಿಳ್ಕೊಳ್ಬೋದು. There is great impact in the family prayer when the father and mother lives in unity. ಸೊ ಆ ಒಂದು ಪ್ರಾರ್ಥನೆಯಲ್ಲಿ ತುಂಬಾನೇ ಶಕ್ತಿ ಇದೆ ಯಾವಾಗ ತಂದೆ ಮತ್ತೆ ತಾಯಿ ಆ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ. And there is a greater influence on children when parents become an example. ಸೊ ತಂದೆ ತಾಯಿ ಮಕ್ಕಳಿಗೆ ಮಾದರಿ ಆಗಿದ್ರೆ ಅದು ಮಕ್ಕಳ ಮೇಲೆ ಕೂಡ ಪ್ರಭಾವನ ಬೀರುತ್ತೆ. Once a wise man said, "A ounce of example is worth a ton of preaching." ಒಬ್ಬ ಜ್ಞಾನಿ ಈ ರೀತಿ ಹೇಳಿದ್ರು, 1000 ಸಂದೇಶವನ್ನ ಕೇಳೋದಕ್ಕಿಂತ ಮಾದರಿಯಾಗಿ ನೀನು ಜೀವಿಸಿ ಅದನ್ನ ತೋರಿಸು ಅಂತ. An ounce of example is worth a ton of preaching. ಸೊ 10,000 ಪ್ರಸಂಗಗಳನ್ನ ಕೇಳೋದಕ್ಕಿಂತ ನೀನು ಮಾದರಿಯಾಗಿ ಜೀವಿಸಿದ್ರೆ ಸಾಕು. So it's so important that father and mother set a good example in midst of the children. ಸೊ ಇದು ತುಂಬಾನೇ ಪ್ರಾಮುಖ್ಯವಾದದ್ದು, ತಂದೆ ತಾಯಿ ಮಕ್ಕಳ ಮುಂದೆ ಮಾದರಿಯಾಗಿರ್ಬೇಕು ಅಂತ. And we see that when we need to also involve children in our family prayer. ಸೊ ನಮ್ಮ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ಬೇಕು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು ಅಂತ. To lead prayer, to lead worship, and in a week they will have a time where they can share on what they learned from the word of God and what God spoke. ಸೊ ಅವ್ರಿಗೆ ನಾವು ಹೇಳ್ಕೊಡ್ಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಸಂದೇಶಗಳನ್ನ ಹೇಳಬೇಕು ಅಂತ. And it's also important that as a family you fast, even if it's off a day, weekly once, to learn, and children will learn to fast. ಸೊ ನಾವು ಉಪವಾಸ ಮಾಡೋದು ಕೂಡ ನಾವು ಕಲ್ಸ್ಕೊಡ್ಬೇಕು. ವಾರಕ್ಕೊಂದ್ಸಲಿ ನಾವು ಉಪವಾಸ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳು ಕೂಡ ಅದನ್ನ ನೋಡಿ ಕಲ್ತ್ಕೋತಾರೆ. Because fasting creates hunger for spiritual things in children. ಸೊ ನಾವು ಎಷ್ಟು ಅಧಿಕವಾಗಿ ಉಪವಾಸವಾಗಿರ್ತೀರೋ ಅಷ್ಟು ನಮಗೆ ಆತ್ಮಿಕತೆ ಕುರಿತು ದಾಹ ಉಂಟಾಗುತ್ತೆ. And always make sure that even the family prayer is led by the Spirit of God. ಸೊ ಯಾವಾಗಲೂ ನಾವು ಯೋಚನೆ ಮಾಡಬೇಕು ಕುಟುಂಬ ಪ್ರಾರ್ಥನೆ ಕೂಡ ಆತ್ಮನಿಂದನೇ ನಡೆಸಲ್ಪಡುತ್ತೆ ಅಂತ.
And I surely believe there will be peace, unity, and joy in the home. ಸೊ ನಾವು ಎಷ್ಟು ಅಧಿಕವಾಗಿ ಕುಟುಂಬ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಿರೋ ಅಷ್ಟು ಸಂತೋಷ, ಸಮಾಧಾನ, ಐಕ್ಯತೆ ಉಂಟಾಗುತ್ತೆ ಅಂತ. When there is a presence of God, there is people will be able, the family will be able to hear the voice of God, and there is healing in the home, there is reconciliation in the home, there is good health in the home, there is divine protection and blessing in the home. ಸೊ ಎಷ್ಟು ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ತಿರೋ ಅಷ್ಟು ನಮಗೆ ಸ್ವಸ್ಥತೆ ಉಂಟಾಗುತ್ತೆ, ಪಾಪ ಕ್ಷಮಾಪಣೆ ಉಂಟಾಗುತ್ತೆ, ಆಶೀರ್ವಾದಗಳು ಉಂಟಾಗುತ್ತೆ. And many a times in family there are chances for having offenses and misunderstandings. ಸೊ ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ನೋವು, ಎಷ್ಟೋ ಭಿನ್ನಾಭಿಪ್ರಾಯಗಳು ಇರುತ್ತೆ. But we need to learn very quickly to forgive, forget, and live and maintain the unity in the family. ಸೊ ನಾವು ಕಲ್ತ್ಕೊಳ್ಬೇಕು, ಅನೇಕ ಸಾರಿ ನಾವು ಕ್ಷಮಿಸಬೇಕು ಮತ್ತೆ ಮರ್ತು ಹೋಗ್ಬೇಕು, ಒಂದಾಗಿ ಜೀವಿಸಬೇಕು ಅಂತ. The Bible says that we need to, if we hold anger towards anyone and offense, we need to clear it before the sun goes down. ಸೊ ನಾವು ದೇವರ ವಾಕ್ಯದಲ್ಲಿ ನೋಡ್ತೀರಿ, ನಾವು ಕೋಪ ಮಾಡ್ಕೊಂಡ್ರು ಕೂಡ ಪಾಪವನ್ನ ಮಾಡಬಾರ್ದು, ನಾವು ಸೂರ್ಯ ಮುಳುಗೋಕ್ಕಿಂತ ಮುಂಚೆನೆ ಅವರನ್ನ ಕ್ಷಮಿಸಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. And I believe that Jesus will really be the head of our homes. ಸೊ ನಾನು ನಿಜವಾಗ್ಲೂ ನಂಬ್ತೀರಿ, ಯೇಸು ಸ್ವಾಮಿ ಮುಖ್ಯಸ್ಥನಾಗಿರ್ತಾನೆ ನಮ್ಮ ಕುಟುಂಬಗಳಲ್ಲಿ. And a house will be turned into a place where the presence of God moves powerfully. ಸೊ ಮನೆಗಳು ಕೂಡ ಬದಲಾವಣೆ ಆಗುತ್ತೆ, ದೇವರ ಪ್ರಸನ್ನತೆ ಮನೆಯಲ್ಲಿ ಇಳಿದು ಬರುತ್ತೆ. So I believe that these informations were helpful for you. ಸೊ ನಾನು ನಂಬ್ತೀನಿ ಈ ಒಂದು ಸಂದೇಶ ನಿಮಗೆ ಪ್ರಾಮುಖ್ಯವಾಗಿತ್ತು ಅಂತ. It's very important that we spend time as a family. ಸೊ ತುಂಬಾನೇ ಮುಖ್ಯವಾದದ್ದು ನಾವು ಕುಟುಂಬವಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ. As you know this statement, a family that prays together stays together. ಸೊ ಯಾವ ಒಂದು ಕುಟುಂಬ ಒಂದಾಗಿ ಪ್ರಾರ್ಥನೆ ಮಾಡುತ್ತೋ ಆ ಕುಟುಂಬ ಒಂದಾಗೇ ಇರುತ್ತೆ ಅಂತ. The Bible says in the book of Deuteronomy chapter 6 verse 6 and 7. ಸೊ ಧರ್ಮೋಪದೇಶ ಕಾಂಡ 6:6 ಈ ರೀತಿ ಹೇಳುತ್ತೆ, These commandments that I give you today are to be on your hearts. ಸೊ ಇವತ್ತು ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. Impress them on your children. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ. Talk about them when you sit at home ಮನೆಯಲ್ಲಿ ಕೂತಿರುವಾಗಲೂ ಮಾತಾಡಿ, and when you walk along the road, ದಾರಿಯಲ್ಲಿ ನಡೆಯುವಾಗಲೂ ಮಾತಾಡಿ, when you lie down ಮಲ್ಕೊಳ್ಬೇಕಾದ್ರೂ and when you get up. ಹೇಳುವಾಗಲೂ. So God is commanding parents that they have the word of God in their heart. ಸೊ ದೇವರು ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳಿಗೆ ಈ ಒಂದು ವಾಕ್ಯಗಳು ಅವರ ಹೃದಯದಲ್ಲಿ ಇರಬೇಕು. And also impress and share to the children, ಈ ಒಂದು ವಾಕ್ಯಗಳನ್ನ ಅವ್ರ ಮಕ್ಕಳಿಗೆ ಅವ್ರು ಹೇಳ್ಕೊಡ್ಬೇಕು. so that our children will be a blessing. ಸೊ ಅದರಿಂದ ನಮ್ಮ ಮಕ್ಕಳು ಆಶೀರ್ವಾದವಾಗಿರ್ತಾರೆ. I hope this message was blessing to you. ಸೊ ನಾನು ನಂಬ್ತೀನಿ ಈ ಒಂದು ಸಂದೇಶ ನಿಮ್ಗೆ ಆಶೀರ್ವಾದಕರವಾಗಿತ್ತು And ಅಂತ. if you need any help, please feel to contact us. ಸೊ ನಿಮ್ಗೆ ಯಾವುದೇ ರೀತಿಯಾದ ಸಹಾಯ ಬೇಕಾದ್ರೂ ನೀವು ನಮಗೆ ದೂರವಾಣಿ ಮಾಡಬಹುದು. May I make a short prayer? ಸೊ ನಾವು ಚಿಕ್ಕ ಒಂದು ಪ್ರಾರ್ಥನೆಯನ್ನ ಮಾಡೋಣ. Heavenly Father, thank you so much. ಪರಲೋಕದ ತಂದೆಯ ನಿನಗೆ ಕೃತಜ್ಞತೆಗಳು. I pray in every families in their homes the presence of God will be felt. ಅಪ್ಪ ಪ್ರತಿಯೊಂದು ಕುಟುಂಬದಲ್ಲಿ ಅಪ್ಪ ಇವತ್ತಿಂದ ನಿನ್ನ ಒಂದು ಪ್ರಸನ್ನತೆ ಪ್ರತಿಯೊಬ್ಬರು ಅನುಭವಿಸಲಿ. Our homes will become a church. ಸೊ ನಮ್ಮ ಮನೆಗಳು ಕೂಡ ಸಭೆಯಾಗಿ ಮಾರ್ಪಡ್ಲಿ. Our homes will be a place where the presence of God is felt continually. ಸೊ ನಮ್ಮ ಮನೆ ಪ್ರತಿಯೊಂದು ಸಮಯವೂ ನಿನ್ನ ಒಂದು ಪ್ರಸನ್ನತೆಯನ್ನು ಅನುಭವಿಸಬೇಕು. May your spirit lead the family prayers. ಸೊ ನಿನ್ನ ಒಂದು ಆತ್ಮ ಪ್ರತಿಯೊಂದು ಕುಟುಂಬ ಪ್ರಾರ್ಥನೆಯನ್ನ ನಡೆಸಿಕೊಡ್ಲಿ. We give you the leadership of our family into your hands. ಅಪ್ಪ ನಿನಗೆ ಒಂದು ಪ್ರಾಮುಖ್ಯತೆಯನ್ನ ನಾವು ಬಿಟ್ಕೊಡ್ತಾ ಇದ್ದೀವಿ. Continue to work in our family. ಸೊ ಯಾವಾಗಲೂ ನಮ್ಮ ಕುಟುಂಬದಲ್ಲಿ ನಿನ್ನ ಕೆಲಸವನ್ನ ಮಾಡು. Thank you for listening our prayers. ನಮ್ಮ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ಸ್ತೋತ್ರ. In Jesus' precious name. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ನಮ್ಮ ಪ್ರೀತಿಯ. Amen. ಆಮೆನ್.